सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮನ್ನೆಲ್ಲ ಬೇಡಿಕೊಳ್ತಾ, ಹಾಗೆ 12 ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದಿರುತ್ತೆ, ಹಾಗೆ ಮುಖ್ಯ ವಿಚಾರವಾಗಿ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಒಂದು ಟ್ರೆಂಡ್ ಏನು ಗೊತ್ತಾ, ಕಣ್ಣು ದೃಷ್ಟಿ ಭಾಳ ಇದೆ. ಮ್ಯಾಕ್ಸಿಮಮ್ ಒಂದು ಒಳ್ಳೆ ಕಾರ್ ತಗೊಳ್ಳಿ, ಅಥವಾ ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಳ್ಳಿ, ಅಥವಾ ಒಂದು ಒಳ್ಳೆ ಒಡವೆ ಹಾಕ್ಕೊಳ್ಳಿ, ಅಥವಾ ಮಗು ಚೆನ್ನಾಗಿರಲಿ, ಯಾವುದೇ ಒಂದು ವಿಚಾರ ಸುಂದರವಾಗಿರ್ತಕ್ಕಂಥ ಹುಡುಗಿಯರೇ ಆಗಿರಲಿ, ಅಥವಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ಚೆನ್ನಾಗಿ ಬೆಳೀತಾ ಇದ್ದಾನೆ ಆತ ಅಂದಾಗ ಯೂಶಲಿ ಕಣ್ಣು ದೃಷ್ಟಿ ಇದೆ. ಈ ಕಣ್ಣು ದೃಷ್ಟಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಯಾವ ರೀತಿ ಕ್ರಿಸ್ಟಲ್ ಎನರ್ಜಿ ತರಬೇಕಾಗುತ್ತೆ, ಇದಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನ ಇದೆ, ಸ್ವಾಭಾವಿಕವಾಗಿ ಎಲ್ಲ ಇದೆ, ಅದನ್ನು ಉಪಯೋಗಿಸ್ಕೋಬೇಕಾಗಿರ್ತಕ್ಕಂಥದ್ದಿದೆ. ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ತೇನೆ, ಯಾರು ಕೂಡ ಮಿಸ್ ಮಾಡಬೇಡಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವಿಚಾರ ಅಂತ ನಾನು ತಿಳಿಸ್ತಾ, ಇದನ್ನು ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ. ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ, ಸಾಧ್ಯ ಯೋಗ, ಕೌಳವ ಕರಣ ಇರ್ತಕ್ಕಂಥ ಸಮಯ. ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಬುಧನ ನಕ್ಷತ್ರದಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಬೆಳಗ್ಗೆ 8 ಗಂಟೆ 16 ನಿಮಿಷದಿಂದ 9 ಗಂಟೆ 42 ನಿಮಿಷದವರೆಗೆ. ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ 11 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 36 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 29 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ನೋಡೋದಾದರೆ ಮಧ್ಯಾಹ್ನ 12 ಗಂಟೆ 56 ನಿಮಿಷದಿಂದ 1 ಗಂಟೆ 40 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ, ಇದು ಸಹಿತವಾಗಿ ಬೆಳಗ್ಗೆ 9 ಗಂಟೆ 19 ನಿಮಿಷದಿಂದ 10 ಗಂಟೆ 2 ನಿಮಿಷದವರೆಗೂ ಕೂಡ. ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವ್ರಿಗೆ ಯಾವುದೋ ಒಂದು ವಿಚಾರದಲ್ಲಿ, ಅಂದರೆ ಭೂಮಿಯ ವಿಚಾರದಲ್ಲಿ ಕೋರ್ಟ್ ಕಚೇರಿಯ ಒಂದು ಹಿಯರಿಂಗ್ ಇರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ಆ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಭೇಟಿ ಮಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಅಂದರೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ದಶಮ ಸ್ಥಾನದಲ್ಲಿದ್ದಾನೆ ಬುಧ. ಅಂದರೆ ಆ ವಿಚಾರದಲ್ಲಿ ತಾವು ಜಯವನ್ನು ಸಾಧಿಸ್ಬೋದು ಅಥವಾ ಸಮಸ್ಯೆಯನ್ನು ಕೂಡ ಕೊಡ್ಬೋದು. ಈ ಒಂದು ವಿಶೇಷವಾಗಿ ನಿಮಗೆ ಚೆನ್ನಾಗಿರಬೇಕು ಅಂದಂಥ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಚಾರ, ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಈ ದಿನ ಹಂಚತಕ್ಕಂಥ ಕೆಲಸ ಮಾಡಿ. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಖಂಡಿತ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದರ ಪರಿಣಾಮವಾಗಿ ನೀವು ಎದುರಿಸ್ತಕ್ಕಂಥ ಒಂದು ಕಾರ್ಯಗಳನ್ನು ಉಪಶಮನ ಮಾಡಲಿಕ್ಕೋಸ್ಕರ, ಬರ್ತಕ್ಕಂಥ ಸಮಸ್ಯೆಗಳನ್ನು ಉಪಶಮನ ಮಾಡಲಿಕ್ಕೋಸ್ಕರ ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಮಾಡಿಕೊಳ್ಳಿ. ಹಾಗೆ ವೃಷಭ ರಾಶಿಯರ ಈ ದಿನದ ಫಲಾಫಲ ನೋಡಿ. ವೃಷಭ ರಾಶಿಯವರೆಗೂ ಸಹಿತವಾಗಿ ಈ ದಿನ ಭಾಗ್ಯದಲ್ಲಿರ್ತಕ್ಕಂಥ ಬುಧ ನಿಮಗೆ ಭಾಳ ವಿಶೇಷವಾಗಿ ಸಮಸ್ಯೆಯ ಪ್ರಮಾಣದ ಜೊತೆಗೆ ಲಾಭವನ್ನು ಸಹಿತವಾಗಿ ತರ್ತದೆ. ಯಾವುದಾದ್ರೂ ಒಂದು ಮಕ್ಕಳ ವಿಚಾರದಲ್ಲಿ ಗೆಲುವನ್ನು ಅಂದರೆ ಪ್ರಯಾಣಗಳು, ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಈ ದಿನ ತಾವು ಮಕ್ಕಳು ಪ್ರಯಾಣಗಳನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಜೊತೆಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಫಲಗಳು ಜಾಸ್ತಿ ಆಗುತ್ತೆ. ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲಗಳು ವೃಷಭ ರಾಶಿಯಲ್ಲಿ ತೋರಿಸ್ತದೆ. ಹಾಗೆ ಮಿಥುನ ರಾಶಿಯವ್ರಿಗೆ ನೋಡಿ, ಸುಮ್ಮನೆ ಇದ್ದಕ್ಕಿದ್ದಾಗೆ ಕೋಪಗಳನ್ನು ಮಾಡಿಕೊಂಡ್ರೆ ತಾವು ಈ ದಿನ ಇಡೀ ದಿನ ವೇಸ್ಟ್ ಮಾಡ್ಕೊಳ್ತೀರಿ. ನಿಮ್ಮ ಅಹಮಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಿಚಾರಗಳು ತೋರಿಸ್ತದೆ. ಚಂದ್ರ ದಶಮ ಸ್ಥಾನದಲ್ಲಿದ್ದಾನೆ. ಅನ್ನೆಸಸರಿ ನೀವು ನಿಮ್ಮ ಕೊಲೀಗ್ಸ್ ಜೊತೆನೋ ನೆರೆಹೊರೆಯವ್ರ ಜೊತೆನೋ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಚೂರು ಎಚ್ಚರ. ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಒಂದು ರೀತಿಯಾಗಿ ಭಯದ ವಾತಾವರಣ ಕೂಡ ನೋಡ್ತಕ್ಕಂಥದ್ದು ಇರುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ರಿಂದ ಸಾಧ್ಯವಾದರೆ ಹೆಸರು ಕಾಳನ್ನು ನೀವೇ ಅಳಿಸ್ಕೊಳ್ಳಿ, ಪಾರಿವಾಳಗಳಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿ, ಶುಭ ಆಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ. ಕಟಕ ರಾಶಿಯವರಿಗೆ ಸಂಗಾತಿಯೊಟ್ಟಿಗೆ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸಾಧ್ಯತೆ ಬರ್ತದೆ. ಹಾಗೆ ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಹೇಳ್ತಕ್ಕಂಥದ್ದು, ಅತಿಯಾದಂಥ ಲಾಭವೂ ಇಲ್ಲ, ಅತಿಯಾದಂಥ ನಷ್ಟವೂ ಇಲ್ಲ ಅಂತಕ್ಕಂಥದ್ದು ನಾವು ನೋಡ್ಬೋದು.
ಆದರೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಸಂಗಾತಿಯೊಟ್ಟಿಗೆ ತೋರಿಸ್ತದೆ. ಖಂಡಿತವಾಗಿ ಈ ದಿನದ ಒಂದು ಪ್ರವಾಸದ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ. ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ನೋಡಿ, ಸಿಂಹರಾಶಿಯವ್ರಿಗೆ ತಮ್ಮ ಕೆಲಸದಿಂದ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥದ್ದು, ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಆದರೆ ಸುಮ್ಮನೆ ಅನ್ನೆಸಸರಿಯಾಗಿ ಸಿಟ್ಟನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸಿಟ್ಟು ಮಾಡಿಕೊಂಡ್ರೆ ಕೆಲಸದಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಬರೋದ್ರಿಂದ ಸಿಂಹರಾಶಿಯವರು ಸಮಾಧಾನದ ವಾತಾವರಣಕ್ಕೋಸ್ಕರ ಓಂ ಸೋಂ ಸೋಮಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ನೋಡಿ, ಕನ್ಯಾ ರಾಶಿಯವರು ತಮ್ಮ ಬುದ್ಧಿವಂತಿಕೆಯಿಂದ ವ್ಯಾಪಾರ ವಹಿವಾಟುಗಳನ್ನು ಸಾಧಿಸ್ತಕ್ಕಂಥದ್ದು, ಅಂದರೆ ಗೆಲುವನ್ನು ಮಾಡಿಕೊಳ್ತಕ್ಕಂಥದ್ದು, ಅದರ ಟ್ರೇಡಿಂಗ್ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ತೋರಿಸ್ತದೆ. ಪ್ರೀತಿ ಪಾತ್ರರಿಗೆ ವಿಶೇಷವಾಗಿರ್ತಕ್ಕಂಥ ದಿನ, ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಲಾಭವನ್ನು ಕೊಡ್ತದೆ. ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಈ ದಿನ ತುಲಾರಾಶಿಯವ್ರಿಗೆ ನೋಡಿ, ಸೋಂಬೇರಿತನದಿಂದ ಸ್ವಲ್ಪ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ಕೃಷಿ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಚೂರು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೆ ಲಾಭಾಧಿಪತಿ ಜೊತೆ ಇರೋದ್ರಿಂದ ಲಾಭವೂ ನಷ್ಟವೂ ಸ್ವಲ್ಪ ಪ್ರಮಾಣದಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಈ ದಿನ ತಾವು ತಮ್ಮ ಕೆಲಸದಲ್ಲಿ ತಲ್ಲೀನರಾಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಭೂಮಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವರಿಗೆ ತಮ್ಮ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತೀರಿ. ಸರ್ಕಾರದ ಕೆಲಸಗಳಾಗಿರ್ಬೋದು, ರೆಕಾರ್ಡ್ಸ್, ಮತ್ತೊಂದು ಎಲ್ಲ ವಿಚಾರದಲ್ಲೂ ವೃಶ್ಚಿಕ ರಾಶಿಯವರಿಗೆ ಗೆಲುವು ಸಾಧ್ಯತೆ ಇರುತ್ತೆ. ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ಒಟ್ಟಾರೆಯಾಗಿ ಲಾಭದ ದಿನ ಕೂಡ ಈ ದಿನ ನಾವು ನೋಡ್ಬೋದು. ಹಾಗೆ ಧನುರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ಬುಧ ಬಂಧುಗಳಿಂದ ಮ್ಯಾಕ್ಸಿಮಮ್ ಈ ದಿನ ಒಂದು ರೀತಿಯಾಗಿ ಉಡುಗೊರೆಗಳನ್ನು ಕೊಡ್ಬೋದು. ಜೊತೆಗೆ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನದಾಗಿ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆ ಬರುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ. ಕುಟುಂಬದವರ ತಂದೆಯೊಟ್ಟಿಗಿನ ಬಾಂಧವ್ಯ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ಧನುರಾಶಿಯವರಿಗೆ ತೋರಿಸ್ತಕ್ಕಂಥದ್ದು ಇರುತ್ತೆ. ತಂದೆಯ ಕುರಿತು ಒಳ್ಳೆಯ ಪ್ರೀತಿಗಳನ್ನು ಅಂದರೆ ಒಂದು ಪ್ರೀತಿಯ ಬಾಂಧವ್ಯವನ್ನು ಬೆಸುಗೆ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ನೋಡಿ, ಮಕರ ರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ, ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ, ಆರೋಗ್ಯದಲ್ಲಿ ವೃದ್ಧಿ ಇರ್ತಕ್ಕಂಥ ಕಾಲ ಸಹಿತವಾಗಿ ನೋಡ್ಬೋದು. ತಮ್ಮ ಬುದ್ಧಿವಂತಿಕೆಯಿಂದ ಗೆಲುವನ್ನು ಸಾಧಿಸ್ತೀರಿ. ಯಾವುದಾದ್ರೂ ಒಂದು ಸಮಸ್ಯೆ ಇತ್ತು, ಸಂಧಾನದ ಮೂಲಕ ಬಗೆಹರಿರ್ತಕ್ಕಂಥದ್ದು ಇರುತ್ತೆ. ಜಸ್ಟ್ ನಾಲೆಡ್ಜಿಂದ ಎಲ್ಲವನ್ನು ಗೆಲ್ಲತಕ್ಕಂಥದ್ದು ನಾವು ನೋಡ್ಬೋದು. ವಿಪರೀತ ಕೋಪ ಕೂಡ ಇರ್ತಕ್ಕಂಥದ್ದು ಇರೋದ್ರಿಂದ ಕೋಪ ಉಪಶಮನ ಮಾಡ್ಕೊಳ್ಳಿ. ಸೂರ್ಯ ದೇವನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಕುಂಭರಾಶಿಯವ್ರಿಗೆ ಸ್ವಲ್ಪ ನಷ್ಟ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಚೂರು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು, ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಿ ಕೇರ್ಫುಲ್. ಯಾರಿಗಾದರೂ ಹಣ ಕೊಟ್ಟರೆ ಇವತ್ತು ಮ್ಯಾಕ್ಸಿಮಮ್ ಕಷ್ಟ. ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಪ್ರೀತಿಯ ವಿಚಾರದಲ್ಲೂ ಸಮಸ್ಯೆ ಬರ್ಬೋದು. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ನೀವು ಸಹಿತವಾಗಿ ಮಾಡ್ತಕ್ಕಂಥದ್ದು ಹೆಸರು ಕಾಳನ್ನು ನಿವಾಳಿಸ್ಕೊಡಿ. ಹಾಗೆ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಹೇಳಿ, ಶುಭ ಆಗ್ತದೆ. ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗ್ತದೆ. ಲಾಭವನ್ನು ಕಾಣ್ತಕ್ಕಂಥ ದಿನ. ಭೂಮಿಯಿಂದ ಲಾಭ, ವ್ಯವಹಾರಗಳಿಂದ ಲಾಭ, ಸಂಗಾತಿಯಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಈ ದಿನ ಜಾಸ್ತಿ ತೋರಿಸ್ತಾ ಇದೆ. ಎಂಜಾಯ್ ದಿಸ್ ಡೇ. 100% ಈ ದಿನ ಮೀನರಾಶಿಯವರಿಗೆ ಒಳ್ಳೆಯದೇ ಇದೆ. ಆ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ, ಶುಭ ಆಗ್ತಕ್ಕಂಥದ್ದು ಇರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಸ್ವಾಭಾವಿಕವಾಗಿ ನಮಗೆ ಕಲ್ಲುಗಳು ಸಿಗುತ್ತೆ. ಆ ಕಲ್ಲುಗಳನ್ನೇ ನಾವೇನು ಮಾಡಿದ್ದೀವಿ ಈಗ ಅಂದರೆ ಕ್ವಾರ್ಟ್ಸ್ ಅಂದರೆ ಕ್ರಿಸ್ಟಲ್ ಅಂತ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಇದು ನೋಡಿ, ಈ ಕಪ್ಪು ಮಣಿಗಳು ಬ್ಲ್ಯಾಕ್ ಟರ್ಮಲೈನ್ ಅಂತ ಕರೆದ್ವಿ. ಈ ಬ್ಲ್ಯಾಕ್ ಟರ್ಮಲೈನ್ ಭಾಳ ವಿಶೇಷವಾಗಿ ಏನು ಮಾಡುತ್ತೆ, ಕಣ್ಣು ದೃಷ್ಟಿಯನ್ನು ದಮನ ಮಾಡ್ತಕ್ಕಂಥದ್ದು ಇರುತ್ತೆ. ನೀವು ಬೇಕಾದರೆ ಧಾರಣೆ ಮಾಡಿ ನೋಡ್ಕೊಳ್ಳಿ. ಈ ಕ್ವಾರ್ಟ್ಸ್ ಅಂತಕ್ಕಂಥದ್ದು ಕಣ್ಣು ದೃಷ್ಟಿಗೆ ಉಪಶಮನವನ್ನು ಕೊಡ್ತಕ್ಕಂಥದ್ದು. ಬ್ಲ್ಯಾಕ್ ಟರ್ಮಲೈನ್ ಕಪ್ಪು ಮಣಿಗಳು ಮಕ್ಕಳ ಕೈಯಲ್ಲೆಲ್ಲ ಹಾಕ್ತೇವೆ ನಾವು. ಇದರ ಉದ್ದೇಶ ಇಷ್ಟೇ, ಕಣ್ಣು ದೃಷ್ಟಿಯಿಂದ ಬಂಡೆನೂ ಚೂರು ಚೂರಾಗುತ್ತೆ ಅಂತ ಕಂಡಿದ್ದೀವಿ. ಈ ಬ್ರಾಸ್ಲೈಟ್ ಹಾಕ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ
ಯೂಶ್ವಲಿ ಅದರ ತತ್ವ ಮ್ಯಾಕ್ಸಿಮಮ್ ಕಡಿಮೆ ಆಗಿ ರಿಪಲ್ ಆಗ್ತಕ್ಕಂಥದ್ದು ಇರುತ್ತೆ. ಯಾರಾದರೂ ಮಾಟಮಂತ್ರ ಪ್ರಯೋಗವಾಗಿರ್ಬೋದು, ಅಥವಾ ನೀವು ಕಣ್ದೃಷ್ಟಿಗೆ ಒಳಗಾಗಿರ್ಬೋದು. ಕಣ್ದೃಷ್ಟಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ನೋಡಿ ಕೆಲಸಗಳು ಕಾರ್ಯಗಳು ಚೆನ್ನಾಗಾಗೋದಿಲ್ಲ. ಚೆನ್ನಾಗಿದ್ದ ಕಡೆ ಯಾಕೋ ಇದ್ದಕ್ಕಿದ್ದಾಗ ಇವತ್ತು ಹಿಂಗಾಯಿತು, ಆರೋಗ್ಯದಲ್ಲಿ ಸಮಸ್ಯೆ ಬಂತು. ಇವೆಲ್ಲ ಕಣ್ದೃಷ್ಟಿಯ ಪ್ರಭಾವ ಅಂತ ನೋಡಿ. ಇದಕ್ಕೋಸ್ಕರ ಈ ಬ್ಲ್ಯಾಕ್ ಟರ್ಮಲೈನ್ ಬ್ರಾಸ್ಲೈಟ್ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ. ನಿಮಗೆ ಬೇಕು ಅಂದರೆ ನಮ್ಮ ನಂಬರ್ಗೆ ಡಯಲ್ ಮಾಡಿದ್ರೆ ನಾವು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಖಂಡಿತ ಈ ಬ್ರಾಸ್ಲೈಟನ್ನು ಯಾರು ಧಾರಣೆ ಮಾಡ್ತಾರೋ ಕಣ್ದೃಷ್ಟಿಯಿಂದ ದೂರ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.